ಗೈಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆವಾಗಲೇ ಹೇಳಿದ್ದೀನಿ ವಿಡಿಯೋಲಿ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇವಾಗ ತಾನೇ ಕಲಸಿರೋ ಮಸಾಲ ಎಲ್ಲ ಫಿಶ್ಗೆ ಮ್ಯಾರಿನೇಟ್ ಮಾಡಿಕ್ಕಿದ್ವಿ. ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ. ನಾನು ನಿಮ್ಮ ಹಬಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಮತ್ತು ನನ್ನ ತಂಗಿ ಸೇರ್ಕೊಂಡು ಒಂದು ಕುಕ್ಕಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಲಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ರೆಸಿಪಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಏನಪ್ಪ ರೆಸಿಪಿ ಅಂದರೆ ಫಿಶ್ ತವಾ ಫ್ರೈ. ಹಾಗೈಸ್ ಫಿಶ್ ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿಲ್ಲ, ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ಫಿಶ್ ನಾಳೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ವಿ. ಇವಾಗ ಅದೇನು ಮಾಡಬೇಕು, ಎಲ್ಲ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು 10 ಮಿನಿಟ್ಸು, ಜಾಸ್ತಿ ಟೈಮ್ ಇಲ್ಲ ಗೈಸ್, ಅದಕ್ಕೆ ಒಂದು 10 ಇಲ್ಲ 15 ಮಿನಿಟ್ಸು ಮ್ಯಾರಿನೇಟ್ ಆಗಿಬಿಟ್ಟು ನಂತರ ಏನು ತವಾ ಮೇಲಿಕ್ಕೆ ಫ್ರೈ ಮಾಡಬೇಕಲ್ವ, ಅದು ಮಾಡಬೇಕು. ಸರಿ ಗೈಸ್, ಇವಾಗ ಅದನ್ನು ಪ್ರೋಸೆಸ್ನ ತೋರಿಸ್ತೀನಿ. ರೆಸಿಪಿ ಮಾಡೋಕ್ಕೆ ಏನೇನು ಬೇಕು ಅಂತ ಎಲ್ಲ ಇಲ್ಲಿದ್ದಾವೆ, ಎಲ್ಲ ಹೇಳ್ತಾಳೆ ಏನೇನು ತಂದಿದ್ದೀವಿ ಅಂತ. ಹೇಳ್ಕವಿ. ಇದೇನು ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, 1 ಚಿಟಿಕೆ ಅರಿಶಿಣ, ಖಾರಕ್ಕೆ ತಕ್ಕನಂಗೆ ಖಾರದ ಪುಡಿ, ಸಾಲ್ಟು ರುಚಿಗೆ ತಕ್ಕನಂಗೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಪೆಪ್ಪರ್ ಪೌಡ್ರ್ 1 ಸ್ಪೂನು, ಎಣ್ಣೆ ಅರ್ಧ ಸ್ಪೂನು. ಮೇಯ್ನಾಗಿ ಮೀನು ಬೇಕು. ಇದಿಲ್ಲ ಅಂದರೆ ನಾವು ಫ್ರೈ ಮಾಡೋಕ್ಕೆ ಆಗಲ್ಲ ಗೈಸ್. ಇವೆಲ್ಲ ತಗೊಂಡು ಏನು ಮಾಡಬೇಕು, ನಾವು ಅಂದ್ಕೊಂಡಿರೋದು ಫಿಶ್ ಫ್ರೈ ಮಾಡಬೇಕು ಅಂತ, ಫಿಶೇ ಇಲ್ಲ ಅಂದರೆ ಫಿಶ್ ಫ್ರೈಯೇ ಆಗಲ್ಲ. ಏನಪ್ಪ ಅಂದರೆ, ಮಾತಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವಾಗ ಫಿಶ್ ತವಾ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂತ ಎಲ್ಲ ತೋರಿಸಿದ್ದೀವಿ. ಇವಾಗ ಇವನ್ನೆಲ್ಲ ಹಾಕಿ ಮಸಾಲೆಗಳನ್ನೆಲ್ಲ ಹಾಕಿ ಫಿಶ್ಗೆ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಸೊ ಇವಾಗ ಏನೇನು ಹಾಕ್ತೀವಲ್ಲ ತೋರಿಸ್ತೀನಿ, ಬನ್ನಿ. ಹಾಕು ಕಾವ್ಯ. ಎಷ್ಟು ಹಾಕ್ತಿದ್ದನಾ? 1 ಸ್ಪೂನ್ ಏನದು ಧನಿಯಾ ಪುಡಿ ಹಾಕು. ಅದಕ್ಕೆ ಹಾಕಂತ್ಯಾ? ನಾನು ಕಲ್ಸ್ಕೊಳ್ಳೋಕೆ. ಮೊದಲು ಕಳ್ಸ್ಕೊಂತೀಯಾ? ಹಾಕು. ಇದೊಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಅದೇನದು? ಗರಂ ಮಸಾಲ 1 ಚಿಟಿಕೆ ಅರಿಶಿಣ. ಅರಿಶಿಣ. ಇದು ಖಾರದ ಪುಡಿ ಅರ್ಧ ಸ್ಪೂನ್ ಹಾಕೊಂತೀನಿ. ಗೈಸ್, ನಿಮಗೆ ಎಷ್ಟು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ರಿ, ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ರಿ, ಇಲ್ಲಾಂದರೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ. ನಾನು 1 ಸ್ಪೂನ್ ಹಾಕೊಂತ ಇದ್ದೀನಿ ಇಲ್ಲಿ. ಹಾಕು. ಆಮೇಲೆ ಗೊತ್ತಾಗುತ್ತೆ ಗೈಸ್, ಸುಮ್ಮನೆ ಜಾಸ್ತಿ ಉಪ್ಪು ಆದರೆ ಇದಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹತ್ರ ತಮ್ಮ ಕಾಣ್ತೀರ. 1 ಸ್ಪೂನ್ ಹಾಕೊಂತ ಇದ್ದೀನಿ. ಗೈಸ್, ಅವಾಗಲೇ ನಿಂಬೆಹಣ್ಣು ತೋರಿಸಿಲ್ಲ, ನಿಂಬೆಹಣ್ಣು ಬೇಕು ಲಾಸ್ಟಿಗೆ. ಅದು ಪೆಪ್ಪರು ಹಾಕು. ಗೈಸ್, ನಾವೆಲ್ಲ ಫಸ್ಟು ಹಾಕೊಂಬಿಟ್ಟು ಆಮೇಲೆ ಇದನ್ನು ಕಲ್ಸ್ಕೊಂಡು ಆಮೇಲೆ ಫಿಶ್ಶಿಗೆ ಹಾಕೋದು. ಅರ್ಧ. ಗೈಸ್, ನಾವು ಅರ್ಧ ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀವಿ ಇಲ್ಲಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಂದರೆ ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಸಾಕಾ? ಇನ್ನೊಂದು ಸ್ವಲ್ಪ ಹಾಕಿ. ಸಾಕಾ? ಎಣ್ಣೆ ಬೇಕಾ? ಕಲ್ಸ್ಕೊಳ್ಳೋಕ್ಕೆ ಅರ್ಧ ಸ್ಪೂನ್ ಎಣ್ಣೆ. ಸಾಕು ಕೊಡು. ಇವಾಗ ಕಲ್ಸೋದು ಪೂರ್ತಿ. ಇವಾಗ ತಾನೇ ಕಲಸಿರೋ ಮಸಾಲ ಎಲ್ಲ ಫಿಶ್ಗೆ ಮ್ಯಾರಿನೇಟ್ ಮಾಡಿಕ್ಕಿದ್ದೀವಿ. ಒಂದು 20 ಮಿನಿಟ್ಸ್ ಆದಮೇಲೆ ಫ್ರೈ ಮಾಡೋಣ. ಅಲ್ಲಿವರೆಗೂ ಇವು ಮ್ಯಾರಿನೇಟ್ ಆಗ್ತಿರಲಿ. ನೀವು ಬೇಕಾದರೆ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿಕ್ಬೋದು. ನಾವು ಟೈಮ್ ಇಲ್ಲ ಅಂತ ಒಂದು 20 ಮಿನಿಟ್ಸ್ ಇಕ್ತಿದ್ದೀವಿ. ಗೈಸ್, ಒಂದು 20 ಮಿನಿಟ್ಸ್ ಆದಮೇಲೆ ನಾವು ಇವಾಗ ಫ್ರೈ ಮಾಡೋಕ್ಕೆ ಇಕ್ಕಿದ್ದೀವಿ. ಗೈಸ್, ಇವಾಗ ತವಾ ಮೇಲೆ ಹಾಕಿದ್ದೀವಿ, ಪ್ರೊಸೆಸಿಂಗಲ್ಲಿದೆ. ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಅಂತೂ ಮಾಡಿಲ್ಲ ಯಾವ ಥರ ಟೇಸ್ಟ್ ಬರ್ಬೋದು ಅಂತ. ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಗೈಸ್, ಹಬೆ ಹೆಂಗೆ ಬರ್ತಿದೆ ಅಂದರೆ,
ಫುಲ್ಲು ಕ್ಯಾಮ್ರಾನೇ ಬ್ಲಾಕ್ ಆಗುತ್ತೆ, ಆ ಥರ ಬರ್ತೈತೆ. ಇವಾಗ ಕರಿಬೇವು ಸೊಪ್ಪು ಹಾಕ್ತೀವಿ. ಹಾಕು ಕಾವ್ಯ. ಗೈಸ್ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಕರಿಬೇವು ಸೊಪ್ಪು ಹಾಕಿದ ತಕ್ಷಣ ಚಟಪಟ ಅಂತ ಬರಬೇಕಾಯ್ತು ಅಂದ್ಕೊಂಡೆ. ಬಟ್ ಇಲ್ಲಿ ನೋಡಿದ್ರೆ ಬರ್ತಾನೆ ಇಲ್ಲ. ತಿರ್ವಾಗ ಒಂದ್ಸತಿ ಬರ್ಬೋದು. ಗೈಸ್ ಎಣ್ಣೆ ಜಾಸ್ತಿ ಇದ್ದರೆ ಆ ಥರ ಪಕ್ಕ ತೊಗೊಂಡು ಬಂದೇ ಬರುತ್ತೆ. ನಾನು ಅಷ್ಟೊಂದು ಎಣ್ಣೆ ಯೂಸ್ ಮಾಡ್ತಿಲ್ಲ. ಎಣ್ಣೆ ತಿನ್ನೋದು ಕಡಿಮೆ ಸ್ವಲ್ಪ, ಅದಕ್ಕೋಸ್ಕರ. ಗೈಸ್ ಫೈನಲಿ ಟೇಸ್ಟ್ ಮಾಡ್ತಿದ್ದೀನಿ. ನಾನು ಮಾತ್ರ ಟೇಸ್ಟ್ ಮಾಡ್ತೀನಿ, ಆಮೇಲೆ ಅವಳು ತಿನ್ಕೊಂತಾಳೆ. ನೋಡೋಣ ಹೇಗಿದೆ ಅಂತ. ಫಸ್ಟ್ ಈರುಳ್ಳಿ ತಿಂತೀವಿ. ಏನಪ್ಪ ಅಂದರೆ ನನಗೆ ಈ ಥರ ಫುಡ್ ರಿವ್ಯೂ ಮಾಡೋಕ್ಕೆ ಬರಲ್ಲ. ಇದೇ ಫಸ್ಟ್ ಟೈಮ್ ಫುಡ್ ರಿವ್ಯೂ ಮಾಡ್ತಿರೋದು. ಅದು ಮಾಡಿ ಈ ಥರ ಹಂಚ್ಕೊತಿರೋದು. ಟೇಸ್ಟ್ ಮಾಡ್ತೀನಿ. ಗೈಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆವಾಗಲೇ ಹೇಳಿದ್ದೀನಿ ವೀಡಿಯೋದಲ್ಲಿ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಟೇಸ್ಟ್ ಯಾಕೆ ಬರುತ್ತೆ ಅಂತ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದಕ್ಕಿನ್ನ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ನಾವಿಲ್ಲೆಲ್ಲ ಹಾಕಿರೋದು ಹೋಮ್ ಮೇಡ್ ಮಸಾಲ. ಸುಮ್ಮನೆ ಅಂಗಡಿಯಲ್ಲೆಲ್ಲ ಫಿಶ್ ಪೌಡ್ರ್ ತಂದೆಲ್ಲ ಹಾಕ್ಬೇಡ್ರಿ, ನೀವೇ ಓನಾಗಿ ಮಾಡ್ಕೊಡ್ರಿ. ತುಂಬ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ನನಗೆ ಅಷ್ಟೊಂದು ರಿವ್ಯೂ ಮಾಡೋಕ್ಕೆ ಬರಲ್ಲ. ಪ್ರಾಕ್ಟೀಸ್ ಆದರೆ ಮಾಡ್ತೀನಿ. ಬಟ್ ಇದು ಫಿಶ್ ಫ್ರೈ ಮಾತ್ರ ಫುಲ್ ಚೆನ್ನಾಗಿದೆ. ನಾವಿಲ್ಲಿ ಯೂಸ್ ಮಾಡಿರೋ ಫಿಶ್ ಬಂದು ಟೈಗರ್ ಜಿಲೇಬಿ. ಚೆನ್ನಾಗಿದೆ ಇದು ಫ್ರೈ ಮಾಡೋಕ್ಕೆ, ನೀವು ಯೂಸ್ ಮಾಡ್ಬೋದು. ಗೈಸ್ ತಿಂತಿದ್ರೆ ಫುಲ್ ಖಾಲಿನೇ ಮಾಡಿಬಿಡ್ತೀನಿ. ಈ ವ್ಲಾಗ್ನ ಎಂಡ್ ಮಾಡಿ ಮುಗಿಸೋದೇ ಪೂರ್ತಿ. ಇಲ್ಲಿವರೆಗೂ ವ್ಲಾಗ್ ನೋಡೋಕ್ಕೆ ಧನ್ಯವಾದ. ಮುಂದಿನ ವ್ಲಾಗ್ಲಿ ಸಿಗ್ತೀನಿ.